ಓಂ ಗಣೇಶ ರಾಯರಿದ್ದಾರೆ. ನಿಮ್ ಜಾತಕ ಪ್ರಕಾರ ನೀವು ಸ್ವಂತ ಮನೆ ಕಟ್ಟಿ ಯೋಗ ಇದೆಯಾ ಅಂತ ಯಾವ ರೀತಿ ತಿಳ್ಕೊಬೋದಂದ್ರೆ, ಫಸ್ಟ್ ನಿಮ್ ಜಾತಕ ಇರಬೇಕು. ಸಪೋಸ್ ನಿಮ್ ಜಾತಕ ಇಲ್ಲ ಅಂದ್ರೆ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ನಮಗೆ ತಿಳಿಸ್ಕೊಟ್ರೆ ನಿಮ್ ಜಾತಕ ಚೆಕ್ ಮಾಡ್ಬಿಟ್ಟು ಯಾವಾಗ ಸ್ವಂತ ಮನೆ ಆಗುತ್ತೆ ಅಂತ ತಿಳ್ಕೊಬಹುದು. ಮತ್ತೆ ಕಾಮನ್ ಆಗಿ ಬಂದ್ಬಿಟ್ಟು ಹಸ್ತರೇಖೆ ನೋಡ್ಬೋದು. ಹಸ್ತರೇಖೆ ಪ್ರಕಾರ ನಿಮಗೆ ಇಲ್ಲಿ ಗುರು ಬೈಲ್ ಕಾಣಿಸುತ್ತಲ್ಲ, ಗಂಡಸರಾಗಿದ್ದೆ ಬಲಗೈ ನೋಡ್ಕೊಳ್ಳಿ, ಹೆಂಗಸರಾಗಿದೆಯೇ ಎಡಗೈ. ಈ ಗುರು ಪರ್ವ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಚತುರಸ್ರಾಕಾರ ಸ್ಕ್ವಯರ್ ಸಿಂಬಲ್ ಇರಬೇಕು ಈ ಜಾಗದಲ್ಲಿ. ಈ ಗುರು ಪರ್ವದಲ್ಲಿ ಚತುರಸ್ರಾಕಾರ ಸ್ಕ್ವಯರ್ ನೋಡಕ್ಕೆ ಸ್ಕ್ವಯರ್ ತರ ಇರಬೇಕು. ಆವಾಗಲೇ ಇಲ್ಲಿ ಸ್ವಂತ ಮನೆ ಕಟ್ಟಕ್ಕೆ ಯೋಗ ಇದೆ ಅಂತ. ಇದು ಹಳೆ ಟ್ರೆಡಿಷನ್, ಹಸ್ತ ಸಾಮುದ್ರಿಕ ಅನ್ನೋದು. ಬಟ್ ನಿಮ್ಮದಂತ ಫಸ್ಟ್ ನಿಮ್ ಜಾತಕ ಇರ್ಲೇಬೇಕು. ನಿಮ್ ಜಾತಕ ಏನು ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ತಳ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಿಮ್ ಜಾತಕ ಪ್ರಕಾರ ಮನೆ ಯೋಗ ಅಂದ್ರೆ 4ನೇ ಮನೆ. ಮನೆ ಅಂದ್ರೆ 4. ಫಸ್ಟ್ ನಿಮ್ ಜಾತಕ ಪ್ರಕಾರ 4ನೇ ಮನೆ ಚೆನ್ನಾಗಿರ್ಬೇಕು. ಸರಿ, ನಿಮಗೆ ಯೋಗ ಇದೆ ಅಂತ ಇಟ್ಕೊಳ್ಳೋಣ. ಆ ಮನೆ ಬಂದು ನೀವು ನಿಮ್ಮ ಸ್ವಂತ ದುಡ್ಡಿಂದ ಕಟ್ಟಬೇಕಾ, ಇಲ್ಲಾಂದ್ರೆ ಬಂದು ಲೋನು, EMI ಅದ್ರ ಮುಖಾಂತರ ಕಟ್ಬೇಕಾ, ಇಲ್ಲ ಸಾಲ ಮಾಡಿ ಕಟ್ಬೇಕಾ, ಇಲ್ಲಾಂದ್ರೆ ನಿಮ್ಮ ತಂದೆಯವ್ರ ಹತ್ರ, ಇಲ್ಲ ನೀವು ಮದುವೆ ಆಗಿರೋ ಗಂಡ ಹೆಂಡತಿಯಿಂದ ಅವ್ರ ಅಮೌಂಟ್ ಇಂದ ಕಟ್ಬೇಕಂತ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ನಿಮ್ ಜಾತಕ ಪ್ರಕಾರ ನಿಮ್ಗೆ ಯೋಗ ಇಲ್ಲ ಅಂದ್ರೆ ನಿಮ್ ಹೆಂಡತಿ ಹೆಸರು ಯೋಗ ಇರುತ್ತೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇರುತ್ತೆ, ಇಲ್ಲ ನಿಮ್ಮ ಪೂರ್ವಿಕರು ಪಿತ್ರಾಜಿತಿಯಿಂದ ನಿಮ್ಗೆ ಯೋಗ ಇರುತ್ತೆ. ಇವೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಕಾಮನ್ ಆಗಿ ರಾಶಿ ನೋಡ್ತಾರೆ. ಸೊ ಯೋಗ 2026 ಈ ವರ್ಷ ಈ ರಾಶಿ ಮನೆ ಕಟ್ತಾರೆ, ಆ ರಾಶಿ ಮನೆ ಕಟ್ತಾರೆ. ಇವೆಲ್ಲ ಬರೀ ಸುಳ್ಳು, ಬರೀ ಬೋಗಸು. ಜ್ಯೋತಿಷ್ಯರು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಯಾರು ಏನ್ ಬೇಕಾದ್ರೆ ಮಾತಾಡ್ಬೋದು. ಈ ವರ್ಷ 4 ರಾಶಿಯಲ್ಲಿ ಮನೆ ಕಟ್ತಾರೆ, 5 ರಾಶಿ ಮನೆ ಕಟ್ತಾರೆ ಅಂತ. ಅವೆಲ್ಲ ಬರೀ ಸುಳ್ಳು. ಯಾಕೆ ಗೊತ್ತಾ ಈ ರಾಶಿ ಭವಿಷ್ಯ ಸುಳ್ಳಾಗುತ್ತೆ? ರಾಶಿ ಅನ್ನೋದು ಬರೀ ನಮ್ಮ ಮನಸ್ಥಿತಿ ಮಾತ್ರ. ನಮಗೆ ಬೇಕಾಗಿದ್ದು ನಿಮ್ಮ ಲಗ್ನ. ನಿಮ್ಮ ಲಗ್ನ ಚೆನ್ನಾಗಿರ್ಬೇಕು, ನಿಮಗೆ ಮನೆ ಕಟ್ಟು ಯೋಗ 4ನೇ ಮನೆ ಚೆನ್ನಾಗಿರ್ಬೇಕು. ಮತ್ತೆ ನೀವು ಸ್ವಂತ ಇವಾಗ ಸೈಟ್ ತಕೊಂಡ್ ಮನೆ ಕಟ್ಟಬೇಕಾ, ಇಲ್ಲಾಂದ್ರೆ ಕಟ್ಟಿರೋ ಮನೆ ತಕೊಬೇಕಾ, ಇಲ್ಲ ಅಪಾರ್ಟ್ಮೆಂಟ್ ತಕೊಬೇಕಾ, ಇವೆಲ್ಲ ತಿಳ್ಕೊಬೇಕಾಗುತ್ತೆ. 4ನೇ ಮನೆ ಅಂತ ಇರುತ್ತೆ, ಅದ್ರಲ್ಲಿ ಕಸ್ಬಲ್ ಲಿಂಕ್ ಇರುತ್ತೆ. 4ನೇ ಮನೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡೈತೆ, ಎಷ್ಟನೇ ಮನೆ ಕುತ್ಕೊಂಡೈತೆ. ಸೊ ನೀವು ಹೊಸದಾಗಿ ಸೈಟ್ ತಕ್ಕೊಂಡ್ ಮನೆ ಕಟ್ಟಬೇಕಾ, ಇಲ್ಲ ಕಟ್ಟಿರೋ ಮನೆ ತಕೊಬೇಕಾ, ಅಪಾರ್ಟ್ಮೆಂಟ್ ತಕೊಬೇಕಾ ಅಂತ ತಿಳಿಸುತ್ತೆ. ಅದು ಫುಲ್ ಕ್ಯಾಶ್ ಹೋಗ್ಬೇಕಾ, ಇಲ್ಲ EMI ಹೋಗ್ಬೇಕಾ, ಇಲ್ಲ ತಂದೆ ಸಪೋರ್ಟ್ ತಕೊಬೇಕಾ, ಹೆಂಡತಿ ಸಪೋರ್ಟ್ ತಕೊಬೇಕಾ, ಫ್ರೆಂಡ್ಸ್ ಇಂದ ದುಡ್ಡು ರೆಡಿ ಮಾಡ್ಬೇಕಾ, ಇವೆಲ್ಲ ತೋರಿಸುತ್ತೆ. ಬರೀ 4ನೇ ಮನೆ ಬರೀ ಮನೆ ಕಟ್ಟದ್ ಮಾತ್ರ ಇಲ್ಲ, ಅದ್ ಯಾವ ರೀತಿ ತಕೊಬೇಕು, ಯಾವ ವರ್ಷ ಮನೆ ಕಟ್ತೀವಿ, ಯಾವ ತಿಂಗಳು ನಮಗೆ ಯಾವ ಡೈರೆಕ್ಷನ್ ಆಗ್ಬರುತ್ತೆ, ಯಾವ ಬಾಕ್ಲಾಗ್ಬರುತ್ತೆ, ಇವೆಲ್ಲ ಗೊತ್ತಾಗುತ್ತೆ. ಇವೆಲ್ಲ ಡೀಟೇಲ್ ಆಗಿ ಇದ್ದೇನೆ ನಿಮ್ ಜಾತಕ ಪ್ರಕಾರ ಮನೆ ಕಟ್ಟಕ ತಿಳ್ಕೊಬಹುದು. ಸರಿ, ನಮ್ಮ ಹತ್ರ ಜಾತಕನೂ ಇಲ್ಲ, ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮ್ ಏನು ಇಲ್ಲ, ನಾವ್ ಯಾವ ರೀತಿ ತಿಳ್ಕೊಬೋದಂದ್ರೆ ಪ್ರಶ್ನಾ ಕೊಂಡಿಲ್ಲ ಹಾಕಿ ತಿಳ್ಕೊಬಹುದು. ಏನ್ ಈ ಪ್ರಶ್ನಾ ಕೊಂಡಿಲ್ಲ ಅಂದ್ರೆ, ನಿಮ್ ಮನಸ್ಸಲ್ಲಿ ನಿಮ್ ಮನೆ ದೇವ್ರ ನೆನೆಸ್ಕೊಂಡು 1ರಿಂದ 249 ಒಳಗಡೆ ಒಂದ್ ಸಂಖ್ಯೆ ಹೇಳ್ಬೇಕು. ಸೊ ನೀವ್ ಯಾವ ಸಂಖ್ಯೆ ಹೇಳ್ತಿರೋ ಆ ಸಂಖ್ಯೆ ಮೇಲೆ ನಾವು ಚೆಕ್ ಮಾಡ್ತೀವಿ. 4ನೇ ಮನೆ, 8ನೇ ಮನೆ ಎಲ್ಲ ಚೆಕ್ ಮಾಡಿ ನಿಮಗೆ ಮನೆ ಕಟ್ಟಿ ಯೋಗ ಇದೆಯಾ ಇಲ್ವಾ, ಯಾವ ತಿಂಗಳಲ್ಲಿ, ಇಲ್ಲ ಯಾವ ವರ್ಷದಲ್ಲಿ ಆಗುತ್ತೆ, ಅದ್ ಕಟ್ಬೇಕಂದ್ರೆ ಏನ್ ಪರಿಹಾರ ಮಾಡ್ಕೊಬೇಕಂತ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ಸೊ ಈ ರೀತಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮಗೆ ಮನೆ ಕಟ್ಟಿ ಯೋಗ ಇದೆಯಾ ಅಂತ ತಿಳ್ಕೊಳ್ಳಿ. ಕಂಪಲ್ಸರಿ ನಿಮ್ಮ ಜಾತಕ ಚೆಕ್ ಮಾಡಕ ಮತ್ತೆ ಮನೆ ಕಟ್ಟಿ ಯೋಗ ಇವೆಲ್ಲ ಚೆಕ್ ಮಾಡಬೇಕಂದ್ರೆ ಕಂಪಲ್ಸರಿ ಫೀಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಭವಿಷ್ಯ ಫ್ರೀಯಾಗಿ ಹೇಳ್ಬಾರ್ದು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.